ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಚಂದು ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನನ್ನ ಬರ್ತ್ಡೇ ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ಸ್ವಲ್ಪ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ರೆಡಿ ಆದ್ವಿ. ಇಲ್ಲೇ ಅಂದರೆ ಬ್ಯಾಂಗ್ಳೂರಲ್ಲಿ ಮಿನಿ ಮಂತ್ರಾಲಯ ಅಂತಲೇ ಹೇಳ್ಬೋದು, ಕಾಮಧೇನು ಕ್ಷೇತ್ರ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಬೆಳಗ್ಗೆನೇ ರೆಡಿ ಆದ್ವಿ. ಬೆಳಗ್ಗೆನೇ ಜನ ಇರೋದಿಲ್ಲ, ಬೇಗ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಹಸ್ಬೆಂಡ್ಗೆ ಸ್ವಲ್ಪ ಕೆಲಸ ಇದೆ, ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಅಂದರು. ಹಾಗಾಗಿ ಮತ್ತೆ ಸ್ವಲ್ಪ ಲೇಟಾಗಿ ಅಂದರೆ ಒಂದು 10 ಗಂಟೆ ಹಂಗೆ ನಾವು ಮನೆ ಬಿಟ್ವಿ. ಅಲ್ಲಿ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಬರೋಣ. ಸಂಡೇ ಅಲ್ವ, ಜನ ಜಾಸ್ತಿ ಇರ್ತಾರೇನೋ ಅಂತ ಅಂದ್ಕೊಂಡ್ವಿ. ಬಟ್ ಏನು ತುಂಬ ಜನ ಇರಲಿಲ್ಲ. ಹಾಗೆ ಅಮ್ಮ ಕೂಡ ಬಂದಿದ್ದರು. ಅಮ್ಮ, ನಾನು, ಮಕ್ಕಳು ಮತ್ತು ನನ್ನ ಮಗಳು ಫ್ರೆಂಡು ಗೋರಚನ ಅಂತ ನಮ್ಮ ಮನೆ ಹತ್ರನೇ ಇರೋದು, ಅವಳು. ಎಲ್ಲರೂ ಕೂಡ ಹೊರಟಿದ್ದೀವಿ. ಅಲ್ಲಿ ಜನ ಜಾಸ್ತಿ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ. ನಾನು ಸಂಡೇ ಜನ ಜಾಸ್ತಿ ಇರ್ತಾರೆ ಅಂದ್ಕೊಂಡಿದ್ದೆ, ಬಟ್ ಏನು ತುಂಬ ಜನ ಇರಲಿಲ್ಲ. ಹಾಗೆ ನಾವು ಬರ್ಡೇ ಈ ಥರದ್ದೆಲ್ಲ ಇತ್ತು ಅಂದರೆ ಆಲ್ಮೋಸ್ಟ್ ದೇವಸ್ಥಾನಗಳಿಗೆಲ್ಲ ಹೋಗೋದು ಕಂಪಲ್ಸರಿ. ಇಲ್ಲೇ ನಮ್ಮ ಮನೆ ಹತ್ರ ನಿಯರ್ ಯಾವುದಾದ್ರೂ ಇದ್ದರೂ ಕೂಡ ಹೋಗಿ ಬರ್ತಿದ್ವಿ. ಬಟ್ ಇವತ್ತು ಸಂಡೇ ಇತ್ತು, ಹಾಗಾಗಿ ಸ್ವಲ್ಪ ರಜೆ ಇತ್ತಲ್ವ, ಹಾಗಾಗಿ ತುಂಬ ದಿವಸ ಆಗಿತ್ತು ಅಲ್ಲಿಗೆ ಹೋಗೇ ಇರಲಿಲ್ಲ. ಹಾಗಾಗಿ ಅಲ್ಲೇ ಹೋಗ್ಬಿಟ್ಟು ಬರೋಣ ರಾಘವೇಂದ್ರ ಸ್ವಾಮಿಗಳು ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು, ಕಾಮಧೇನು ಕ್ಷೇತ್ರ. ತುಂಬ ಜನ ನೋಡಿರ್ತೀರ ಈಗ. ಇಲ್ಲೇ ಮಾಗಡಿ ಮೇನ್ ರೋಡಿಂದ ಒಳಗಡೆ ಹೋದರೆ ಸಿಗುತ್ತೆ. ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ದಾಗಿ ಯಾರೆಲ್ಲ ನೀವು ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಬಂದ್ವಿ. ಇಲ್ಲಿ ತುಂಬ ಜನ ಏನಿರಲಿಲ್ಲ, ನಾನು ಸಂಡೇ ಅಲ್ವಾ, ಜನ ಜಾಸ್ತಿ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಏನು ಜನ ಜಾಸ್ತಿ ಇರಲಿಲ್ಲ. ಹಾಗಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೊದಲಿದೆಲ್ಲ ಇರಲಿಲ್ಲ. ಇಲ್ಲಿ ಮುಂದೆ ಸರ್ಕಲ್ ಥರ ಎಲ್ಲ ಮಾಡಿ ಇದೆಲ್ಲ ಮಾಡಿದ್ದಾರೆ. ಮೊದಲಿದೆಲ್ಲ ಇರಲಿಲ್ಲ. ಹಾಗೆ ಈಗ ಎಂಟ್ರೆನ್ಸು ಮತ್ತು ಎಕ್ಸಿಟ್ ಎಲ್ಲ ಒಂದೊಂದು ಸೈಡ್ಗೆ ಮಾಡಿದ್ದಾರೆ. ನಾನು ಬಂದು ಆಲ್ರೆಡಿ ಪ್ರೆಗ್ನೆಂಟಲ್ಲಿ ಬಂದಿದ್ದು ಪಾಪು ಆದಮೇಲೆ ಬಂದೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ಪಾಪು ಆದಮೇಲೆ ಬಂದಿದ್ದು. ತುಂಬ ದಿವಸನೇ ಆಯಿತು. ಇವತ್ತು ಹೋಗೋಣ ಅಂತೇಳ್ಬಿಟ್ಟು ಬಂದ್ವಿ. ಇಲ್ಲಿಗೆ ಜನ ಏನು ಜಾಸ್ತಿ ಇರಲಿಲ್ಲ ಅಲ್ವ, ಹಾಗಾಗಿ ಆರಾಮಾಗಿ ದರ್ಶನ ಆಯಿತು. ನಾವು ಕೂಡ ಅಂದರೆ ದೀಪ ಹಚ್ಚೋದಕ್ಕೆ ಟಿಕೆಟ್ನ ತೊಗೊಂಡಿದ್ವಿ. ಹಾಗೆ ದರ್ಶನ ಕೂಡ ಅಷ್ಟೇ, ಹೊರಗಡೆಯವ್ರಿಗೂ ಬಂದವ್ರಿಗೂ ಕೂಡ ಮಾಡೋದಕ್ಕೂ ಕ್ಯೂನಲ್ಲಿ ಚೆನ್ನಾಗಿದೆ. ಬಟ್ ತುಂಬ ಜನ ಇರಲಿಲ್ಲ ಅಲ್ವ, ಹಾಗಾಗಿ ನಾವು ಕೂಡ ಕ್ಯೂನಲ್ಲೇ ಹೋದ್ವಿ. ಹೋಗಿ ದೀಪ ಎಲ್ಲ ಹಚ್ಬಿಟ್ಟು ದರ್ಶನ ಮಾಡಿಕೊಂಡು ಬಂದ್ವಿ. ಈಗಂತೂ ಮಂತ್ರಾಲಯದಲ್ಲಂತೂ ತುಂಬಾ ರಶ್ ಇರುತ್ತೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಹೋದವರೆಲ್ಲ. ಬಟ್ ನಾವು ಅಲ್ಲಿ ಹೋಗಿ ದರ್ಶನ ಮಾಡಬೇಕು ಅಂದ್ಕೊಂಡವ್ರು ಅಲ್ಲೂ ಕೂಡ ಹೋಗ್ಬೋದು. ಬಟ್ ಇಲ್ಲೂ ಕೂಡ ಅಷ್ಟೇ ನೆಮ್ಮದಿಯಾಗಿ ಹೋಗ್ಬಿಟ್ಟು ದೇವರ ದರ್ಶನ ಮಾಡಿಕೊಂಡು ನಮ್ಮ ಹರಕೆ ಅಥವಾ ನಮ್ಮ ಒಂದು ಬೇಡಿಕೆ ಏನಿರ್ತದೆ ಅದನ್ನೆಲ್ಲ ದೇವ್ರ ಹತ್ರ ಇಟ್ಬಿಟ್ಟು ಬರ್ಬೋದು. ತುಂಬಾ ಚೆನ್ನಾಗಿದೆ. ಫೆಸಿಲಿಟಿ ಕೂಡ ಅಷ್ಟೇ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ನಿಮಗೆ ಕ್ಯೂ ನಿಂತ್ಕೊಂಡೆಲ್ಲ ಹೋಗೋಕ್ಕಾಗೋದಿಲ್ಲ ಅಂದರೆ ಹಾಗೆ ಡೈರೆಕ್ಟ್ ಹೋದರೂ ಅಲ್ಲೂ ಕೂಡ ಅಷ್ಟೇ ದೇವರ ದರ್ಶನ ಕೂಡ ತುಂಬ ಚೆನ್ನಾಗಾಗುತ್ತೆ. ಮೊದಲೆಲ್ಲ ಅಲ್ಲಿ ಏನು ಅಷ್ಟಾಗಿರಲಿಲ್ಲ, ಈಗೆಲ್ಲ ಅಲ್ಲೂ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ದೇವರೆಲ್ಲ ಕಾಣುತ್ತೆ. ಅಲ್ಲೂ ಕೂಡ ಕ್ಯೂ ಕೂಡ ಇರುತ್ತೆ, ಬಟ್ ತುಂಬ ಜಾಸ್ತಿ ಕ್ಯೂ ಇರೋದಿಲ್ಲ ಅಲ್ಲಿ. ಹಾಗೆ ಗುರುವಾರದತ್ತು ತುಂಬ ಜಾಸ್ತಿ ಜನ ಇರ್ತಾರೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಇದ್ದರು. ಹಾಗೆ ನಾವು ಹೋಗಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಒಳಗಡೆ ಕೂಡ ಹೋಗ್ಬಿಟ್ಟು ಬೃಂದಾವನ ಇರುತ್ತಲ್ಲ, ಅಲ್ಲೂ ಕೂಡ ಎಲ್ಲ ಹೋಗಿ ನೋಡಿಕೊಂಡು ಬಂದು ಪ್ರಸಾದ ಎಲ್ಲ ತೊಗೊಂಡು ಹಾಗೆ ಸ್ವಲ್ಪ ಹೊತ್ತು ಒಳಗಡೆನೆ ಕೂತಿದ್ವಿ. ಹಾಗೆ ಕೆಲವೊಂದು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊತಾ ಇದ್ವಿ. ಇಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಧ್ಯಾನ ಮಾಡಿಕೊಂಡು ಕೂತ್ಕೊಂಡ್ವಿ. ಒಂದೊಂಥರ ಅಲ್ಲಿನ ಒಂದು ವಾತಾವರಣ ಇರುತ್ತಲ್ಲ, ಏನೋ ಒಂಥರ ತುಂಬಾ ಖುಷಿ ಆಗುತ್ತೆ ಅಲ್ಲಿಗೆ ಹೋಗಿ ಬಂದರೆ. ಹಾಗೆ ನನ್ನ ಮಗಳು ಕೂಡ ಆಟ ಆಡ್ತಾ ಇದ್ಲು. ಹಾಗೆ ಅಲ್ಲಿ ಹೋಗಿ ಪೂಜೆ ಎಲ್ಲ ಆಯ್ತಲ್ವ. ನೆಕ್ಸ್ಟ್ ಈಗ ಬಂದ್ವಿ. ಇಲ್ಲಿ ಬಂದು ಕಾಮಧೇನು ಕ್ಷೇತ್ರದಲ್ಲಿ ಕಟ್ಟಡ ಎಲ್ಲ ಯಾವ ರೀತಿ ಮಾಡ್ತೀವಿ ಅಂತೆಲ್ಲ ಫುಲ್ ಒಂದು ಸ್ಕೆಚ್ ರೆಡಿ ಮಾಡಿಟ್ಟಿದ್ರು. ಮಕ್ಳು ಅದನ್ನೆಲ್ಲ ನೋಡ್ತಾಯಿದ್ರು. ಅಂದರೆ ದೇಣಿಗೆ ಏನಾದರೂ ಕೊಡೋರು ಕೂಡ ಸಹಾಯ ಮಾಡೋರು ಮಾಡ್ಬೋದು ಇಲ್ಲಿ ಅಂತ ಹೇಳ್ಬಿಟ್ಟೆಲ್ಲ ಬೋರ್ಡ್ ಹಾಕಿದ್ರಲ್ವ, ಹಾಗಾಗೆಲ್ಲ ನೋಡ್ತಾಯಿದ್ರು. ನನ್ನ ಮಗಳಿಗಂತೂ ಅದರಲ್ಲೂ ಜೊತೆ ಫ್ರೆಂಡ್ನ ಕರ್ಕೊಬಂದಿದ್ದಾಳಲ್ಲ, ಫುಲ್ ಖುಷಿ ಆಗಿಬಿಟ್ಟಿದೆ. ಅವಳಿಗೂ ಕೂಡ ಖುಷಿಯಾಗಿತ್ತು. ಮಕ್ಕಳು ಮನೆ ಹತ್ರ ಸಂಡೇ ಅಲ್ವ, ರಜೆ ಇತ್ತಲ್ವ, ಹಾಗಾಗಿ ಅವಳನ್ನು ಕೂಡ ಕರ್ಕೊಂಡು ಇವತ್ತು ಬಂದ್ವಿ. ಹಾಗೆ ಇಲ್ಲಿ ದರ್ಶನ ಎಲ್ಲ ಆಯಿತು. ನೆಕ್ಸ್ಟ್ ಪ್ರಸಾದ ಕೊಡ್ತಾ ಇದ್ದಾರೆ ಅಂತ ಅಂದರು, ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ. ಬಟ್ ನಮ್ಗೆ ಇವತ್ತು ಲಕ್ ಇರಲಿಲ್ಲ, ಪ್ರಸಾದ ಖಾಲಿ ಆಗಿತ್ತು. ಇವತ್ತು ಖಾಲಿ ಆಯಿತು ಅಂದರು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದು ನೆಕ್ಸ್ಟ್ ಇಲ್ಲಿ ಸಾಯಿಬಾಬಾ ಟೆಂಪಲ್ ಇದೆ ಅಲ್ಲೇ ಪಕ್ಕದಲ್ಲೇ. ತುಂಬ ಜನಕ್ಕೆ ಗೊತ್ತಿರುತ್ತೆ. ಯಾರೆಲ್ಲ ಹೋಗ್ತೀರಾ ಇಲ್ಲಿಗೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿಗೆ ಹೋದ್ವಿ. ಇಲ್ಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಮಗಳು ಮಲ್ಕೊಬಿಟ್ಟಿದ್ವು, ಬಿಸಿಲು ಬೇರೆ ಇತ್ತಲ್ವ, ಹಾಗಾಗಿ ಅವಳಿಗೆ ಸ್ವಲ್ಪ ಈ ರೀತಿ ಶಾಲು ಒದಿಸ್ಕೊಂಡು ಹಾಗೆ ಮಕ್ಕಳಲ್ಲೂ ಕೂಡ ಅಷ್ಟೇ ಎಲ್ಲ ನೋಡಿಕೊಂಡು
ಇಟ್ಕೊಂಡು ಆಟ ಆಡ್ತಾಯಿದ್ರು. ಇಲ್ಲೂ ಕೂಡ ಏನು ತುಂಬ ಜನ ಇರಲಿಲ್ಲ, ಬೇಗನೆ ದರ್ಶನ ಆಯಿತು. ಹಾಗೆ ನಾವೀಗ ಶಿರಡಿಗೆ ಹೋಗಿ ಅಲ್ಲಿ ಸಾಯಿಬಾಬನ ದರ್ಶನ ಮಾಡೋಕ್ಕಾಗೋದಿಲ್ಲ ಅಲ್ವ ಎಲ್ರಿಗೂ. ಹಾಗಾಗಿ ಇಲ್ಲೇ ನಮ್ಮ ನಿಯರ್ ಬೈ ಎಲ್ಲಿ ಟೆಂಪಲ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಬರ್ಬೋದು. ನಮ್ಗೆ ಇನ್ನೂ ಹತ್ರನೇ ಇಗ್ನಳ್ಳಿ ನೀಲಗಿರಿ ತೋಪಿದೆಯಲ್ಲ, ಅಲ್ಲೇ ಒಂದಿದೆ, ಅಲ್ಲಿಗೂ ಕೂಡ ನಾವು ಹೋಗ್ತಾ ಇರ್ತೀವಿ. ಹಾಗೆ ಇಲ್ಲಿ ಕಾಮಧೇನು ಕ್ಷೇತ್ರಕ್ಕೆ ಬಂದರೆ ಇಲ್ಲಿ ಸಾಯಿಬಾಬಾ ಮತ್ತು ಗುರು ರಾಘವೇಂದ್ರ ಸ್ವಾಮಿಗಳು ಎರಡು ಗುರುಗಳಿಗೂ ಕೂಡ ದರ್ಶನ ಆಗುತ್ತೆ. ಇದೆಲ್ಲ ದರ್ಶನ ಎಲ್ಲ ಮಾಡಿಕೊಂಡು ನಾವು ಏನಾದರೂ ಕಾಣಿಕೆ ಎಲ್ಲನೂ ಕೊಟ್ಬಿಟ್ಟು ಈಗ ಮನೆಗೆ ರಿಟರ್ನ್ ಬಂದ್ವಿ. ಹಾಗೆ ಬೇಗನೆ ಅಲ್ಲೆಲ್ಲ ದರ್ಶನ ಆಯ್ತಲ್ವ, ಜನ ಕೂಡ ಕಡಿಮೆ ಇದ್ದರು. ಹಾಗಾಗಿ ಬೇಗನೆ ಮನೆಗೆ ರಿಟರ್ನ್ ಬಂದು ಹಾಗೆ ಸಂಜೆ ಅಡುಗೆಗೆ ಅಂತ ಹೇಳ್ಬಿಟ್ಟು ಜಾಮೂನ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಜಾಮೂನ್ ಪ್ಯಾಕೆಟ್ ಇತ್ತು, ತುಂಬ ದಿನ ಆಗಿದ್ದು ಮಾಡೇ ಇರಲಿಲ್ಲ. ಹಾಗಾಗಿ ಇವತ್ತು ಜಾಮೂನೇ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಜಾಮೂನ್ನ ಮಾಡೋದಕ್ಕೆ ಜಾಮೂನ್ ಪ್ಯಾಕೆಟ್ಗೆ ಹಿಟ್ಟಿಗೆ ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಂಟಿ ಅರ್ಧ ಗುಲಾಬ್ ಜಾಮೂನ್ ಪ್ಯಾಕೆಟ್ಟು ಇತ್ತು, ತೊಗೊಬಂದಿದ್ದೆ. ಕಡಿಮೆ ಮಾಡೋದೇ ಇಲ್ಲ, ಮಗಳು ಇಷ್ಟಪಡ್ತಾಳೆ, ಬಟ್ ನಾನು ಜಾಸ್ತಿ ಮಾಡೇ ಇರಲಿಲ್ಲ. ಹಾಗಾಗಿ ಈಗ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಹಿಟ್ಟು ಕಲಸೋದಕ್ಕೆ ಸ್ವಲ್ಪ ಹಾಲನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ನೀರನ್ನ ಕಲಿಸ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ನೀರು ಹಾಕೋದಕ್ಕೆ ಹೋಗ್ಬೇಡಿ, ತುಂಬ ತೆಳುವಾಗ್ಬಿಡುತ್ತೆ, ಮತ್ತು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆಲ್ಲ ಆಗೋದಿಲ್ಲ. ಹಾಗೆ ಸ್ವಲ್ಪ ಹಿಟ್ಟನ್ನ ಬೇಕಾದ್ರೆ ಸ್ವಲ್ಪ ಹಾಗೆ ಪ್ಯಾಕಲ್ಲಿ ಇರಿಸಿರ್ರಿ. ನೀವು ಅದನ್ನು ನೋಡಿಕೊಂಡು ಬೇಕು ಅಂದರೆ ತೆಳುವಾಯಿತು ಅಂದರೆ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಹಾಗಾಗಿ ನೋಡಿ, ಈ ರೀತಿ ಹದವಾಗಿ, ತುಂಬ ಸಾಫ್ಟು ಬೇಡ, ತುಂಬ ಗಟ್ಟಿನೂ ಬೇಡ, ಹದವಾಗಿ ಹಿಟ್ಟನ್ನ ಕಲಿಸ್ಕೋಬೇಕು, ಚೆನ್ನಾಗಿ ನಾದ್ಕೋಬೇಕು. ಇದು ಎಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಚೆನ್ನಾಗಿ ನಮಗೆ ಜಾಮೂನ್ ಬರುತ್ತೆ. ಹಾಗೆ ಕಲಿಸ್ಬಿಟ್ಟು ನೆನೆಯೋದಕ್ಕೆಲ್ಲ ಜಾಸ್ತಿ ಇಡಬಾರ್ದು. ಚೆನ್ನಾಗಿ ನಾದ್ಬಿಟ್ಟು ನಾವು ಹಿಂದೆಲೆ ಚಿಕ್ಕದಾಗಿ ಉಂಡೆ ಮಾಡಿಬಿಟ್ಟು ಕರಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಕೈಗೆಲ್ಲ ಹತ್ಕೊಳ್ಳೋದಕ್ಕೆ ಅಂತ ತುಪ್ಪ ಕೂಡ ಹಾಕ್ಕೊಂಡೆ ಚೆನ್ನಾಗಿ ಮಿತ್ಕೋಬೇಕು. ಹಿಟ್ಟನ್ನ ಚೆನ್ನಾಗಿ ನಾದದಷ್ಟು ಜಾಮೂನ್ ಚೆನ್ನಾಗಿ ಸಾಫ್ಟಾಗೆ ಬರುತ್ತೆ. ಈಗ ಈ ರೀತಿ ಚೆನ್ನಾಗಿ ನಾದ್ಕೊಂಡು ಒಂದು ಕಡೆ ಎಣ್ಣೆ ಕೂಡ ಬಿಸಿ ಹಾಕೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಪಾಕ ಕೂಡ ರೆಡಿಯಾಗಿದೆ, ನಾನು ನಿಮಗೆ ತೋರಿಸ್ತೀನಿ. ಪಾಕ ಕೂಡ ಆಲ್ರೆಡಿ ರೆಡಿಯಾಗಿದೆ. ನಾನು ಪಾಕ ತುಂಬ ಜಾಸ್ತಿ ತಿನ್ನೋದಿಲ್ಲ ನಮ್ಮ ಮನೇಲಿ, ಹಾಗಾಗಿ ಸ್ವಲ್ಪನೇ ಪಾಕ ಮಾಡಿಕೊಂಡೆ. ಡ್ರೈ ಜಾಮೂನ್ ಥರ ಆಗಿತ್ತು, ತುಂಬ ಚೆನ್ನಾಗಿ ಪಾಕ ಎಲ್ಲ ಹೀರ್ಕೊಂಡಿತ್ತು. ಹಾಗೆ ಪಾಕ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ತುಂಬ ಪಾಕ ಮಾಡಿಕೊಂಡ್ರೆ, ಹಾಗಾಗಿ ನಾನು ಸ್ವಲ್ಪನೇ ಪಾಕ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ನೆನೆಸ್ಕೊಂಡು ಮಾಡೋಣ ಅಂತ, ಬಟ್ ಒಂದೇ ಸರಿ ಆಗದೆ, ಹಾಗಾಗಿ ಫುಲ್ಲು ಡ್ರೈ ಜಾಮೂನ್ ಥರ ಆಗಿತ್ತು, ತುಂಬಾ ಚೆನ್ನಾಗಿತ್ತು ಜಾಮೂನು. ಈಗ ನೋಡಿ, ಒಂದು ಎಳೆ ಪಾಕ ಅಂದರೆ ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಪಾಕ ಬಂದರೆ ಸಾಕಾಗುತ್ತೆ. ಒಂದು ಬೌಲಷ್ಟು ಸಕ್ಕರೆ ಹಾಗೆ ಒಂದು ಬೌಲಷ್ಟು ನೀರನ್ನ ಆ್ಯಡ್ ಮಾಡಿದ್ದೆ ಅಲ್ವಾ, ಚೆನ್ನಾಗಿ ಕರಗಿ ಒಂದೆಳೆ ಪಾಕ ಬಂದಿದೆ. ಹಾಗೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸೈಡು ಚಿಕ್ಕದಾಗಿ ಈ ರೀತಿ ಉಂಡೆ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ನನ್ನ ಮಗಳಿದ್ಲಲ್ಲ, ಸ್ವಲ್ಪ ಅವಳು ಕಾಟ ಕೊಡ್ತಾಯಿದ್ಲು, ಆದರೂ ಕೂಡ ಅಮ್ಮ ಹತ್ರ ಕೂಡ ಹೋಗೋದಿಲ್ಲ ಅವಳು, ನಾನೇ ಎತ್ಕೋಬೇಕು. ಹಾಗೆ ಅವಳನ್ನ ಆಟ ಆಡಿಸ್ಕೊಂಡು ಈ ರೀತಿ ಚಿಕ್ಕದಾಗೆ ಉಂಡೆ ಮಾಡಿ ಇಟ್ಕೊತಾ ಇದ್ದೆ, ಒಂದು ಸರಿ ತೇಲ್ಸೋಣ ಅಂತ. ಹಾಗೆ ನೋಡಿ, ಪಾಕ ಕೂಡ ರೆಡಿಯಾಗಿದೆ, ಚೆನ್ನಾಗಿ ಪಾಕ ಬಂದಿದೆ. ಈಗ ಇದನ್ನು ಸೈಡ್ಗೆ ತೆಗೆದಿಟ್ಬಿಟ್ಟು ಜಾಮೂನ್ನ ಕರಿಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಲಿ ಎಣ್ಣೆ ಹಾಕ್ಕೊಂಡು ಜಾಮೂನ್ನ ತೇಲ್ಸೋದಕ್ಕೆ ಅಂತ ಹಾಕ್ಕೊತಾ ಇದ್ದೀನಿ. ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಎಣ್ಣೆ ಕೂಡ ಬಿಸಿ ಆಯಿತು. ಎಲ್ಲನೂ ಹಾಕ್ಕೊಂಡು ತುಂಬಾ ಕಲರ್ ಕೂಡ ಆದಷ್ಟು ಮೀಡಿಯಮ್ ಫ್ಲೇಮಾಗೇ ಬೇಯಿಸ್ಕೋಬೇಕಾಗುತ್ತೆ. ತುಂಬ ಜಾಸ್ತಿ ಉರಿಟಾಗ ಏನಾಗುತ್ತೆ ಅಂದರೆ ಕಲರು ಬೇಗ ಚೇಂಜ್ ಆಗಿಬಿಡುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಹಾಗಾಗಿ ಆದಷ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀಟಾಗಿ ನಾವು ಗೋಲ್ಡನ್ ಬ್ರೌನ್ ಬರುತ್ತಲ್ಲ ಆ ಥರ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಅದನ್ನೆಲ್ಲ ಬೇಯಿಸ್ಬಿಟ್ಟು ತೆಗ್ದಿಟ್ಕೊಂಡೆ. ನೆಕ್ಸ್ಟ್ ಇಲ್ಲಿ ನಾನು ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ತರಕಾರಿ ಕೂಡ ಎಲ್ಲನೂ ಹಚ್ಚಿಟ್ಕೊಂಡಿದ್ದೆ. ಪನ್ನೀರ್ ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀನಿ. ಪನ್ನೀರನ್ನ ಕೂಡ ಈ ರೀತಿ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೆ. ಇವನ್ನ ಮೊದಲು ಎಣ್ಣೆಗೆ ಸ್ವಲ್ಪ ಹಾಗೆ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸಾಫ್ಟ್ ಆಗುತ್ತೆ. ಹಾಗೆ ಒಂದೇ ಸರಿ ಹಾಕಿರೋದು ಅಷ್ಟು ಚೆನ್ನಾಗಿರೋದಿಲ್ಲ. ಮೊದಲು ನಾವು ಎಣ್ಣೆಗೆ ಈ ರೀತಿ ಫ್ರೈ ಮಾಡ್ಕೊಂಡಾಗ ಸಾಫ್ಟಾಗಿರುತ್ತೆ. ಸ್ವಲ್ಪ ಇದನ್ನು ಚೆನ್ನಾಗಿ ಕಲರ್ ಚೇಂಜ್ ಆಗೋ ರೀತಿ ಫ್ರೈ ಮಾಡಿಕೊಂಡು ತೆಗ್ದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದೇ ಬಾಣಲಿಗೆ ಹಚ್ಚಿಟ್ಟಿರೋಂಥ ತರಕಾರಿಗಳ್ನೆಲ್ಲನೂ ಹಾಕ್ಕೊಂಡಿದ್ದೀನಿ. ಮೊದಲು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ಮು, ಹುಳ್ಳಿಕಾಯಿ ಮತ್ತು ಕ್ಯಾರೆಟು ಎಲ್ಲನೂ ಕೂಡ ಅಷ್ಟೇ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೆ. ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆಗೇ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈಡ್ ರೈಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನನಗೆ ಫ್ರೈಡ್ ರೈಸ್ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಗೋಬಿ ಮತ್ತು ಫ್ರೈಡ್ ರೈಸ್ ಮಿಕ್ಸ್ ಬರುತ್ತಲ್ಲ, ಅದು ತುಂಬ ಇಷ್ಟ. ಹೊರಗಡೆ ಅಷ್ಟು ಹೆಲ್ದಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಸಾಧ್ಯವಾದಷ್ಟು ನಾನು ಮನೆಯಲ್ಲೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈಗ ನೋಡಿ, ಹಚ್ಚಿಟ್ಟಿರೋಂಥ ಹುಳ್ಳಿಕಾಯಿ ಮತ್ತು ಕ್ಯಾರೆಟ್ನು ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲ ಅಷ್ಟೇ ತುಂಬಾ ಚಿಕ್ಕದಾಗಿ ಈ ರೀತಿ ಪೀಸ್ನ ಮಾಡ್ಕೊಂಡಿದ್ದೀನಿ. ಎಣ್ಣೆಗೇ ಚೆನ್ನಾಗಿ ಫ್ರೈ ಆಗಬೇಕು.
ಚೆನ್ನಾಗಿ ಬೇಯೋ ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಬೇಗನೆ ಬೇಯುತ್ತೆ ತರಕಾರಿ, ಹಾಗಾಗಿ ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಬೇಯಿಸ್ಕೋಬೇಕು, ಬೇಗ ತರಕಾರಿ ಬೇಯುತ್ತೆ. ಹಾಗೆ ಕ್ಯಾಪ್ಸಿಕಮ್ ಹಚ್ಚಿಟ್ಟಿದ್ದೆ ಅಲ್ವಾ, ಅವನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ನೀವು ಇಲ್ಲಿ ಕ್ಯಾಬೇಜ್ ಇದ್ದರೆ ಅದನ್ನು ಕೂಡ ಹಾಕೋಬೋದು, ಬಟ್ ಇಲ್ಲಿ ಇರಲಿಲ್ಲ, ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಕ್ಯಾಪ್ಸಿಕಮ್ ಹಾಕೋದ್ರಿಂದ ಕೂಡ ಅಷ್ಟೇ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಉಪ್ಪು, ಖಾರದ ಪುಡಿ ಮತ್ತು ಗರಂ ಮಸಾಲ ಪೌಡರ್ ಎಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಇದಕ್ಕೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಮೊದಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋದು ಒಳ್ಳೆಯದು, ಬಟ್ ನಾನಿಲ್ಲಿ ಸ್ವಲ್ಪ ಅದನ್ನು ಮರ್ತು ಹೋಗಿದ್ದೆ, ಹಾಗಾಗಿ ನೆಕ್ಸ್ಟ್ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ನೋಡಿ ಪನ್ನೀರನ್ನ ಹಾಕ್ಕೊತಾ ಇದ್ದೀನಿ. ನೀನು ಪನ್ನೀರ್ಗೆ ಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಹಾಕ್ಬಿಟ್ಟು ಮ್ಯಾಗ್ನೇಟ್ ಮಾಡೋಕ್ಕಿಟ್ಟು ಆಮೇಲೆ ಕೂಡ ಅದನ್ನು ಮಿಕ್ಸ್ ಸೇರಿಸ್ಕೋಬೋದು, ಬಟ್ ನಾನಿಲ್ಲಿ ಹಾಗೆ ಡೀಪ್ ಫ್ರೈ ಮಾಡಿದ್ದೆ ಅಲ್ವಾ, ಹಾಗಾಗಿ ಇವಾಗ ಅದನ್ನು ಇದನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಇದಕ್ಕೆ ಸ್ವಲ್ಪ ವೆನಿಗರ್ ಕೂಡ ಹಾಕ್ಕೊತಾ ಇದ್ದೀನಿ. ನೀವು ಸೋಯಾ ಸಾಸ್ ಇತ್ತು ಕೂಡ ಆ್ಯಡ್ ಮಾಡ್ಬೋದು. ಸ್ವಲ್ಪ ಇಲ್ಲಿ 1 ಸ್ಪೂನಷ್ಟೇ ವೆನಿಗರ್ನ ಹಾಕ್ಕೊಂಡಿದ್ದೀನಿ. ವೆನಿಗರ್ ಹಾಕೋದ್ರಿಂದ ಅದು ಸ್ವಲ್ಪ ಹುಳಿ ಅಂಶ ಬರುತ್ತಲ್ವ, ಹಾಗಾಗಿ ಈಗ ನೋಡಿ ಮಸಾಲೆ ಎಲ್ಲ ರೆಡಿ ಆಯಿತು. ಈಗ ನಾನು ಅನ್ನ ಆಲ್ರೆಡಿ ಮಾಡಿ ಮತ್ತು ಅನ್ನನ ಸ್ವಲ್ಪ ತೆಗೆದಿಟ್ಟಿದ್ದೆ, ಆಗ ಇದಕ್ಕೆ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡ್ರೆ ಒಂದು ಒಳ್ಳೆ ಫ್ರೈಡ್ ರೈಸು ಮನೆಯಲ್ಲೇ ಮಾಡಿರೋ ಅಂಥದ್ದು ರುಚಿಕರವಾದಂಥ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಸ್ವಲ್ಪ ನಾನು ಮಿಕ್ಸ್ನ ತೆಗೆದಿಟ್ಟಿದ್ದೆ ಅಲ್ವ, ಅದನ್ನು ನೋಡಿ ಈ ರೀತಿ ಮೇಲ್ಭಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಸ್ವಲ್ಪ ಇವತ್ತು ಕ್ವಾಂಟಿಟಿ ಜಾಸ್ತಿ ಇತ್ತಲ್ವ, ಹಾಗಾಗಿ ಈ ರೀತಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ಇತ್ತು ಅಂದರೆ ಒಂದೇ ಸರಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಫ್ರೈಡ್ ರೈಸ್ ರೆಡಿ ಆಯಿತು. ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಹಾಗೆ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಹಸ್ಬೆಂಡು ಕೇಕ್ ಕೂಡ ತೊಗೊಬಂದಿದ್ರು. ಈಗ ಕೇಕ್ ಕಟ್ ಮಾಡ್ತಾಯಿದ್ದೀನಿ. ಹಾಗೆ ಇದು ಡ್ರೆಸ್ ಕೂಡ ಅಷ್ಟೇ, ನಾನು ಈ ಸರಿ ಬರ್ತಡೇಗೆ ಅಂತ ಏನು ಡ್ರೆಸ್ ಎಲ್ಲ ತೊಗೊಂಡಿರಲಿಲ್ಲ. ಇದು ಪೀಸ್ ಸುಮಾರು ಒಂದು 2 ವರ್ಷನೇ ಆಗಿತ್ತು ಪೀಸ್ನ ತೊಗೊಂಡು. ನನ್ನ ನಾದಿನಿ ತಂದು ಕೊಟ್ಟಿದ್ರು, ಬಟ್ ಅದನ್ನು ಸ್ಟಿಚ್ಚೇ ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ಇವತ್ತು ಸ್ಟಿಚ್ ಮಾಡಿಕೊಂಡೆ. ಸುಮಾರು ಒಂದು 2-2.5 ವರ್ಷನೇ ಆಗಿದೆ ಇದು ಡ್ರೆಸ್ ಪೀಸ್ನ ತಂದಿಟ್ಕೊಂಡು, ಬಟ್ ಸ್ಟಿಚ್ ಮಾಡಿರಲಿಲ್ಲ, ಹಾಗಾಗಿ ಬರ್ತಡೇಗಾಗುತ್ತೆ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡಿಕೊಂಡೆ. ಹಾಗೆ ಕೆಲವೊಂದು ಟೈಮು ನಾವು ಟೈಲರ್ ಆಗಿಬಿಟ್ಟು ನಮಗೆ ಅಂತ ಬಟ್ಟೆಗಳ್ನ ನಾವು ಎಮರ್ಜೆನ್ಸಿ ಯಾವಾಗ ಅದು ಅವಶ್ಯಕತೆ ಇರುತ್ತೆ ಆವಾಗ ಸ್ಟಿಚ್ ಮಾಡ್ಕೊತೀವಿ. ಕೆಲವೊಬ್ಬರೆಲ್ಲ ಬೇರೆಯವರೆಲ್ಲ ಮೊದಲೇ ಹೊಲಿಸಿ ಇಟ್ಕೊತಾರೆ, ಬಟ್ ನಾವು ನಾಳೆ ಫಂಕ್ಷನ್ನು ಅಂದರೆ ಇವತ್ತು ನೈಟು ಬಟ್ಟೆನ ಸ್ಟಿಚ್ ಮಾಡ್ತೀನಿ. ತುಂಬ ಸರಿ ಅದೇ ರೀತಿಯಾಗಿದೆ ನನಗೆ. ಹಾಗೆ ಇವತ್ತೊಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಕೂಡ ಆಯಿತು. ನನಗೆ ಬರ್ಡೇ ಅಂದರೆ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು, ಯಾಕೆಂದರೆ ನಾನು ಚಿಕ್ಕ ಹುಡುಗಿಯಿಂದನೂ ಕೂಡ ಅಷ್ಟೇ ಅಮ್ಮ ತುಂಬ ಗ್ರ್ಯಾಂಡಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ರಂತೆ. ಹಾಗಾಗಿ ನಾನು ನನ್ನ ಮಕ್ಕಳಿಗೂ ಅಷ್ಟೇ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಯುಕ್ತಿಗೂ ಅಷ್ಟೇ, ನಾನು ಆಲ್ರೆಡಿ ಅವಳಿಗೀಗ 5 ಇಯರ್ಸ್ ಕಂಪ್ಲೀಟ್ ಆಗಿದೆ, ಬಟ್ ಇವಾಗಲೂ ಕೂಡ ಅಷ್ಟೇ ಸ್ವಲ್ಪ ಎಷ್ಟಾಗುತ್ತೆ ನನಗೆ ಅಷ್ಟನ್ನು ನಾನು ಬರ್ತ್ಡೇ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇವತ್ತು ಕೂಡ ಕೇಕ್ ಕಟಿಂಗ್ ಎಲ್ಲ ಆಯಿತು. ನನ್ನ ಮಗಳಿಗೂ ಕೂಡ ಕೇಕೆಲ್ಲ ತಿನ್ನಿಸಿ ಅಮ್ಮಗೆ ಮತ್ತು ಹಸ್ಬೆಂಡ್ಗೆ ಎಲ್ರಿಗೂ ಕೂಡ ಕೇಕೆಲ್ಲ ತಿನ್ನಿಸ್ದೆ. ಚಿಕ್ಕದಾಗಿ ಸಿಂಪಲ್ಲಾಗಿ ಈ ರೀತಿ ಸೆಲೆಬ್ರೇಷನ್ ಅಷ್ಟೇ ನಮ್ಮದೆಲ್ಲನೂ. ನಮ್ಮ ಚಿಕ್ಕ ಮಗಳು ಒಂಥರ ನೋಡ್ತಾ ಇದ್ಲು, ಅವಳಿಗೆ ಕೊಡ್ತಾಯಿಲ್ಲ ಇವರೆಲ್ಲ ತಿಂತಾ ಇದ್ದಾರಲ್ಲ ಅಂತ. ಅವಳಿಗೂ ಕೂಡ ಸುಮ್ಮನೆ ಸ್ವಲ್ಪ ಹಾಗೆ ಬಾಯಿಗಿಟ್ಟೆ. ಹಾಗೆ ಅಮ್ಮಗೂ ಕೂಡ ಕೇಕೆಲ್ಲ ತಿನ್ನಿಸಿ, ಈಗ ಹಸ್ಬೆಂಡ್ ಕೂಡ ಅಷ್ಟೇ ಬಂದರೆ ಅವ್ರಿಗೂ ಕೂಡ ಕೇಕೆಲ್ಲ ತಿನ್ನಿಸ್ದೆ. ಈ ರೀತಿ ಒಂದು ಚಿಕ್ಕ ಪುಟ್ಟ ಸೆಲೆಬ್ರೇಷನ್ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಏನೋ ಒಂಥರ ಖುಷಿ ಅನಿಸುತ್ತೆ ಅಲ್ವ. ಹಾಗೆ ಪ್ರತಿ ಸರಿ ನಾವು ಹೋಟೆಲ್ಗೆ ಹೋಗ್ತಿದ್ವಿ ಬರ್ತಡೇ ದಿನ ಎಲ್ಲ, ಬಟ್ ಈ ಸರಿ ಏನು ಹೋಟೆಲ್ಗೆಲ್ಲ ಹೋಗಿಲ್ಲ, ಮನೆಯಲ್ಲೇ ಅಡುಗೆ ಎಲ್ಲ ಮಾಡಿದ್ದೆ. ಹಾಗೆ ಹಸ್ಬೆಂಡ್ಗೆ ಕೇಕು ತಿನ್ನಿಸೋ ಕ್ಲಿಪ್ಪಿಂಗ್ಸ್ನ ನನ್ನ ಮಗಳು ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಕೊಂಡು ಪಾಪ ಮಾಡೇ ಇಲ್ಲ. ಆಮೇಲೆ ನಾನು ನೋಡ್ತೀನಿ ಅದು ವೀಡಿಯೋನೇ ಆಗಿಲ್ಲ, ಪಾಪ ಅದು ಆಫ್ ಮಾಡಿಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೆ, ಅದು ವೀಡಿಯೋನೇ ಆಗಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಥ್ಯಾಂಕ್ ಯು ಯಜಮಾನ್ರೆ, ಈ ಸರಿ ಅವರೇ ಹೋಗ್ಬಿಟ್ಟು ಕೇಕೆಲ್ಲ ತೊಗೊಂಡು ಬಂದಿದ್ದರು. ಈಗ ಊಟ ಕೂಡ ಎಲ್ಲ ಮಾಡ್ಕೊಂಡ್ವಿ. ಫ್ರೈಡ್ ರೈಸ್ ಕೂಡ ತುಂಬ ಚೆನ್ನಾಗಿತ್ತು. ಹಸ್ಬೆಂಡು ಮಗಳಿಗೆ ಎಲ್ರಿಗೂ ಹಾಕ್ಕೊಟ್ಟು ಈಗ ನಾನು ಊಟ ಮಾಡ್ತಾಯಿದ್ದೀನಿ. ಹಾಗೆ ಜಾಮೂನ್ ಕೂಡ ಅಷ್ಟೇ ತುಂಬಾ ಸಾಫ್ಟಾಗಿ ಚೆನ್ನಾಗಾಗಿತ್ತು, ಬಟ್ ಡ್ರೈ ಜಾಮೂನ್ ಆಗಿಬಿಟ್ಟಿತ್ತು. ನಾನು ಪಾಕ ಜಾಸ್ತಿ ತೆಗ್ದಿರಲಿಲ್ಲ ಅಲ್ವ, ಹಾಗಾಗಿ ತುಂಬ ಚೆನ್ನಾಗಿ ಬಂದಿತ್ತು ಜಾಮೂನ್ ಕೂಡ.
ಹಾಗೆ ಇದು ಆರ್ ಸಿ ಬಿದು ಫೈನಲ್ ಮ್ಯಾಚ್ ಇತ್ತು ಅವತ್ತು. ಊಟ ಮಾಡಿಕೊಂಡು ಮ್ಯಾಚೆಲ್ಲ ನೋಡಿಕೊಂಡು ಇವತ್ತು ಸಿಂಪಲ್ಲಾಗಿ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಆಯಿತು. ತುಂಬಾ ದಿನ ಆಯಿತು, ಬಟ್ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಲೇಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಅವತ್ತು ಆರ್ ಸಿ ಬಿ ಮ್ಯಾಚ್ ಕೂಡ ವಿನ್ ಆಯಿತು, ಖುಷಿ ಕೂಡ ಆಯಿತು. ಮ್ಯಾಚ್ ವಿನ್ ಆಗೋವರೆಗೂ ಕೂಡ ನಾನು ಫೈನಲ್ ಮ್ಯಾಚ್ನ ಲಾಸ್ಟ್ವರೆಗೂ ಒಬ್ಬಳೇ ಕೂತ್ಕೊಂಡು ನೋಡ್ತಾ ಇದ್ದೆ. ತುಂಬಾ ಖುಷಿ ಆಯಿತು, ಆರ್ ಸಿ ಬಿ ವಿನ್ ಆಯ್ತಲ್ಲ. ಹಾಗಾಗಿ ಓಕೆ, ಇವತ್ತಿನ ದಿವಸ ನಂದು ಬರ್ತ್ಡೇ ದಿನ ಈ ರೀತಿ ಇತ್ತು. ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ತುಂಬ ಜನ ನನಗೆ ವಿಶ್ ಮಾಡಿದರು. ಥ್ಯಾಂಕ್ ಯು ಆಲ್.